ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಯ 4 ಪೊಲೀಸ್ ಸ್ಟೇಷನ್ಗಳಲ್ಲಿ ವೈಯಕ್ತಿಕವಾಗಿ ಮಾಡಿರುವ ವಿವಿಧ 4 ಪತ್ತೆ ಕಾರ್ಯಗಳ ಬಗ್ಗೆ ತಮಗೆ ತಿಳಿಸಲಿಕ್ಕೆ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ. ಒಟ್ಟು ಈ 4 ಪತ್ತೆ ಕಾರ್ಯದಿಂದ ಸುಮಾರು 25ರಿಂದ 30 ಲಕ್ಷ ಬೆಲೆ ಬಾಳುವ ದ್ವಿಚಕ್ರ ವಾಹನ ಇರ್ಬೋದು, ಚಿನ್ನಾಭರಣ ಇರ್ಬೋದು, ಬೆಳ್ಳಿ ಇರ್ಬೋದು, ಮೊಬೈಲ್ ಫೋನ್ಸ್ ಇರ್ಬೋದು, ಹಾಗೆ ಸುಮಾರು 25ಕ್ಕಿಂತ ಹೆಚ್ಚಿನ ಒಂದು ಬೆಲೆ ಬಾಳುವ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ಈ ಜಂಟಿ ಕಾರ್ಯಾಚರಣೆಯಿಂದ ಕಳುವಾಗಿರುವ 33 ದ್ವಿಚಕ್ರ ವಾಹನಗಳು, 33 ಸ್ಟೋಲನ್ ಬೈಕ್ಸ್, ಅರೌಂಡ್ 55 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 380 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು 2 ಮೊಬೈಲ್ ಫೋನ್ಸ್, ಹೀಗೆ ವಿವಿಧ ವ್ಯಾಲ್ಯೂಬಲ್ಸ್ಗಳನ್ನು ವಶಪಡಿಸಿಕೊಳ್ಳಲ್ಲಿ ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಬೈಕ್ ಥೆಫ್ಟ್ ಇದೆ, ಮನೆಗಳ್ಳತನ ಇದೆ, ಚೈನ್ ಸ್ನ್ಯಾಚಿಂಗ್ ಇದೆ, ಬ್ಯಾಗ್ ಸ್ನ್ಯಾಚಿಂಗ್ ಇದೆ ಮತ್ತು ಮನೆಗಳ್ಳತನ ಇದೆ. ಈ ರೀತಿ ಬೇರೆ ಬೇರೆಯ ಪ್ರಕರಣಗಳು ಕೂಡ ಪತ್ತೆಯಾಗಿದ್ದಾವೆ. ಇದರಲ್ಲಿ ಈಗ ವೈಯಕ್ತಿಕವಾಗಿ ತಮ್ಮ ಮುಂದೆ ಹೇಳಬೇಕಂತಂದರೆ ಎಂ ಬಿ ನಗರ ಪೊಲೀಸ್ ಸ್ಟೇಷನಲ್ಲಿ 4 ಜನ ಸುಲಿಗೆಕೋರರನ್ನು ಬಂಧನ ಮಾಡಿದ್ದಾರೆ. ಅವರ ಬಂಧನದಿಂದ ಒಟ್ಟು 5 ಪ್ರಕರಣಗಳು ಪತ್ತೆಯಾಗಿದ್ದಾವೆ. ಅದರಲ್ಲಿ ಇವರು ಕೂಡ ಅಂತಾರಾಜ್ಯ ಅಪರಾಧಿಗಳಂತ ಹೇಳ್ಬೋದು. ರೀಸನ್ ಏನಂತಂದರೆ ಇವ್ರ ಮೇಲೆ ನಗರದಲ್ಲಿ ಪ್ರಕರಣಗಳಾಗಿದ್ದಾವೆ, ಅದಲ್ಲದೆ ಹೈದರಾಬಾದಲ್ಲಿ ಕೂಡ ಇವ್ರ ಮೇಲೆ ಪ್ರಕರಣ ದಾಖಲಾಗಿದೆ. ಮತ್ತು ಇವ್ರ ಮೇಲೆ ಆಗಿರುವಂಥದ್ದಂತಂದರೆ ಚೈನ್ ಸ್ನ್ಯಾಚಿಂಗ್ ಮತ್ತು ಬ್ಯಾಗ್ ಸ್ನ್ಯಾಚಿಂಗ್, ಅದ್ರ ಜೊತೆಗೆ 3 ಬೈಕ್ ಥೆಫ್ಟ್ಸ್, ಹೀಗೆ ಒಟ್ಟು 5 ಪ್ರಕರಣಗಳು ಇವರಿಂದ ಪತ್ತೆಯಾಗಿದೆ. ಇವರ ಬಂಧನದಿಂದ ಒಟ್ಟು 10 ಬೈಕ್ಗಳು, ಸ್ಟೋಲನ್ ಬೈಕ್ಸ್, 10 ಗ್ರಾಮ್ ಗೋಲ್ಡ್ ಏನು ರಾಬರಿ ಮಾಡಿದರು ಮತ್ತು ಅವರೇನು ಒಂದು ಬ್ಯಾಗ್ ಸ್ನ್ಯಾಚ್ ಮಾಡಿದರು, ಇಂಟ್ಯಾಕ್ಟ್ ಬ್ಯಾಗ್ ಕೂಡ ಇದೆ. ಅದರಲ್ಲಿ ಅವರು ಏನು ವಿಕ್ಟಿಮ್ ಇದ್ದರು ಅವ್ರದ್ದು ಸ್ಟೆಥೋಸ್ಕೋಪ್ಸ್ ಮತ್ತು ಬೆಳ್ಳಿ ಆಭರಣಗಳು, ಚಿನ್ನದ ಆಭರಣಗಳು ಕೂಡ ಅದರಲ್ಲಿ ಸಿಕ್ಕಿದೆ. ಹಾಗಾಗಿ ನಾನು ಅವರಿಗೆ ಅಭಿನಂದಿಸ್ತಾ ಇದ್ದೀನಿ. ಇವರೇನು 4 ಜನ ಆರೋಪಿಗಳಿದ್ದಾರೆ, ಅವರ ಒಂದು ಹಿನ್ನೆಲೆ ತೆಗೆದಾಗ ಅವ್ರ ಮೇಲೆ ಹಳೆಯ ಪ್ರಕರಣಗಳು ಕೂಡ ಇದ್ದಾವೆ. 4 ಜನರ ಮೇಲೆ ಎಷ್ಟು ಪ್ರಕರಣ ಇದೆ ಅಂತ ತಮಗೆ ತಿಳಿಸ್ತೀವಿ. ಅದರಲ್ಲಿ ಒಬ್ಬನು ಅಬ್ಬು ಶೇಖ್ ಅನ್ನೋನ ಮೇಲೆ ಹಳೆಯ 5 ಪ್ರಕರಣಗಳಿದ್ದಾವೆ. ಈ ಮಟ್ಕಾ ಮಾಜಿದ್ ಅನ್ನೋನ ಮೇಲೆ 5 ಪ್ರಕರಣಗಳಿದ್ದಾವೆ. ಮತ್ತು ಮೊಹಮ್ಮದ್ ಜಾಕೀರ್ ಅವನ ಮೇಲೆ 2 ಪ್ರಕರಣ ಇದೆ. ಇನ್ನೊಬ್ಬನು ಶೇಖ್ ಹುಸೇನ್ ಅಂತ ಅವನ ಮೇಲೆ 3 ಪ್ರಕರಣಗಳಿದ್ದಾವೆ. ಅದನ್ನು ಕೂಡ ತಮಗೆ ತಿಳಿಸ್ತೀವಿ. ನೆಕ್ಸ್ಟ್, ಈ ಬೈಕ್ ಥೆಫ್ಟ್ ಬಗ್ಗೆ ತಾವು ಸುಮಾರು ಹಳೆಯ ಪತ್ರಿಕಾಗೋಷ್ಠಿಯಲ್ಲಿ ತಾವು ಮೆನ್ಷನ್ ಮಾಡಿದ್ರಿ. ಅದರ ಬಗ್ಗೆಯೂ ಕೂಡ ಹೆಚ್ಚಿನ ಒತ್ತು ನೀಡಲಾಗಿತ್ತು. ಈಗ ಸ್ಟೇಷನ್ ಬಜಾರ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಒಬ್ಬ ಹ್ಯಾಬಿಚುವಲ್ ಬೈಕ್ ಲಿಫ್ಟರನ್ನು ಬಂಧನ ಮಾಡಿದ್ದಾರೆ. ಬಂಧಿತನ ಹೆಸರು ರಾಮಚಂದ್ರ, ತಂದೆ ಆನಂದ್ ಹೊಸ್ಮನಿ ಅಂತ, ಬೇಸಿಕಲಿ ಕಾಳಗಿಯ ಮೂಲದವನು. ಇವನ ಒಂದು ಬಂಧನದಿಂದ ಒಟ್ಟು 14 ದ್ವಿಚಕ್ರ ವಾಹನಗಳು ವಶಪಡಿಸ್ಕೊಳ್ಳಲು ಯಶಸ್ವಿಯಾಗಿದ್ದಾರೆ. ಅದರಲ್ಲಿ ಮೆಜಾರಿಟಿ ಎಲ್ಲ ಸ್ಪ್ಲೆಂಡರ್ಸ್ ಇದೆ, ಒಂದು ಹೋಂಡಾ ಶೈನ್ ಇದೆ ಮತ್ತು 2 ಸ್ಕೂಟಿ ಇದೆ. ಹೀಗೆ ಒಟ್ಟು 14 ದ್ವಿಚಕ್ರ ವಾಹನಗಳು, ಅಂದಾಜು ಬೆಲೆ 8,20,000 ಅವುಗಳನ್ನು ವಶಪಡಿಸ್ಕೊಂಡಿದ್ದಾರೆ. ಇವನ ಮೇಲೇನೂ ಕೂಡ ಹಳೆಯ 6 ಪ್ರಕರಣಗಳಿದ್ದಾವೆ ಜಿಲ್ಲೆ ಮತ್ತು ನಗರದಲ್ಲಿ. ನೆಕ್ಸ್ಟ್, 3ನೇ ಪತ್ತೆ ಕಾರ್ಯ, ಇದು ಚೌಕ್ ಪೊಲೀಸ್ ಸ್ಟೇಷನ್ ಇನ್ಸ್ಪೆಕ್ಟರ್ ಮತ್ತು ಅವರ ಟೀಮ್ ಮಾಡಿದ್ದಾರೆ. ಇದರಲ್ಲಿ ಒಬ್ಬ ರೂಢಿಗತ ಆರೋಪಿ. ಅದರಲ್ಲಿ ಗಮನಿಸಬೇಕಾಗಿದ್ದೇನೆಂತಂದರೆ ಆರೋಪಿಯ ಏಜ್ 62 ಇಯರ್. ಆರೋಪಿ ಹೆಸರು ಶೇಖ್ ನಿಸಾರ್ ಅಂತ. ಇವನ ಬಂಧನದಿಂದ ಒಟ್ಟು 9 ಕಳುವಾಗಿರುವ ದ್ವಿಚಕ್ರ ವಾಹನಗಳನ್ನು ವಶಪಡಿಸಿಕೊಂಡಿದ್ದಾರೆ. ಇವನು ಕೂಡ ಅಂತರ್ ಜಿಲ್ಲಾ ಮತ್ತು ಅಂತರ್ ರಾಜ್ಯ ಅಪರಾಧಿಯಾಗಿದ್ದಾನೆ. ಇವನ ಮೇಲೆ ಬೀದರಲ್ಲಿ ಪ್ರಕರಣಗಳಿದ್ದಾವೆ, ಆಂಧ್ರ ಪ್ರದೇಶ, ತೆಲಂಗಾಣದಲ್ಲಿ ಅಲ್ಲಿನೂ ಕೂಡ ಅವನ ಮೇಲೆ ಪ್ರಕರಣ ಆಗಿದೆ ಇವನ ಮೇಲೆ. ಅದಲ್ಲದೆ ಇವನು ಏನು ಅಪರಾಧ ಮಾಡ್ತಾಯಿದ್ದು ಇತ್ತೀಚೆಗೆ ಸ್ಟಾರ್ಟ್ ಮಾಡಿರುವಂಥದ್ದು, ಕಳೆದ 3-4 ವರ್ಷದಿಂದ, ಈ ಲೇಟ್ ಏಜಲ್ಲಿ ಸ್ಟಾರ್ಟ್ ಮಾಡಿರೋದು
ಬೇಸಿಕಲಿ ಇವನು ಮೆಕ್ಯಾನಿಕ್ ಟರ್ನ್ಡ್ ಬೈಕ್ ಲಿಫ್ಟರ್. ಇವನಿಗೆ ಏನು ಹಣದ ಒಂದು ಅವಶ್ಯಕತೆಗೋಸ್ಕರ ಇತ್ತೀಚೆಗೆ ಫ್ಯಾಮಿಲಿ ಡಿಸ್ಪ್ಯೂಟ್ ಆಗಿದೆ ಮತ್ತು ಆ ಫ್ಯಾಮಿಲಿ ಡಿಸ್ಪ್ಯೂಟ್ಲಿಂದ ಏನು ವೈಯಕ್ತಿಕ ಖರ್ಚಿಗೆಲ್ಲ ದುಡ್ಡು ಬೇಕು, ಅದಕ್ಕೆ ಇವನು ಮೆಕ್ಯಾನಿಕರಿಂದ ಈ ಡೂಪ್ಲಿಕೇಟ್ ಕೀಗಳನ್ನು ಬಳಸಿ ಅಲ್ಲದೆ ಅಥವಾ ಹ್ಯಾಂಡಲ್ ಲಾಕ್ ಬ್ರೇಕ್ ಮಾಡಿ ಬೈಕನ್ನು ಡೈರೆಕ್ಟ್ ಕನೆಕ್ಟ್ ಮಾಡಿಕೊಂಡು ಅಪರಾಧವನ್ನು ಮಾಡ್ತಾ ಇದ್ದಾನೆ. ಈಗ ಮತ್ತು ಇವನು ಮಾರಾಟ ಮಾಡಿ ಇವನು ಮೊಬೈಲಿಗೆ ಫೋನ್ಪೇ ಮುಖಾಂತರ ಪೇಮೆಂಟ್ ಮಾಡ್ಕೊತಾ ಇದ್ದ. ಸೊ ಟೋಟಲ್ ಇವನ ಬಂಧನದಿಂದ 9 ಬೈಕ್ಗಳು ರಿಕವರ್ ಆಗಿದೆ, ನಿಯರ್ಲಿ 4 lakh rupees ಅಷ್ಟು. ದೆನ್ ಇನ್ನೊಂದು RG ನಗರ ಇನ್ಸ್ಪೆಕ್ಟರ್ ಮತ್ತು ಅವ್ರ ಟೀಮ್, ಇದು ವಿಶೇಷ ಅಂತಂದರೆ ಇದರಲ್ಲಿ ಇದು ಮನೆಗಳತನ ಆಗಿರೋದು 2022ರಲ್ಲಿ. ಕೆಲವು ನಮಗೆ ಆ ಟೈಮಲ್ಲಿ ಫಿಂಗರ್ ಪ್ರಿಂಟ್ ಸಿಕ್ಕಿತ್ತು, ಬಟ್ ಇವನು ಇಂಟರ್ ಸ್ಟೇಟ್ ಅಫೆಂಡ್ರ್, ಮಹಾರಾಷ್ಟ್ರ ಮೂಲದ ಅಪರಾಧಿ ಇದ್ದಾನೆ. ಸೊ ಇಂಟರ್ ಸ್ಟೇಟ್ ಅಫೆಂಡ್ರ್ ಇರೋದ್ರಿಂದ ಏನಾಗಿದೆ, ಅದರಲ್ಲಿ ತಲೆಮರೆಸ್ಕೊಂಡಿದ್ದ. ಇವನಿಗೆ ವಿಶೇಷ ಒಂದು ಎಫರ್ಟ್ಸ್ ಹಾಕಿದ ನಂತರ ಈಗ ಅವನು ಸಿಕ್ಕಿದ್ದಾನೆ. ಆರೋಪಿ ಹೆಸರು ಸುರೇಶ್ ಅಲಿಯಾಸ್ ಗಂಗಾರಾಮ್ ಅಂತ, ಬೇಸಿಕಲಿ ಪುಣೆದವನು. ಈಗ ಅವನನ್ನು ಬಂಧನ ಮಾಡಿ ಆ ಕೃತ್ಯದಲ್ಲಿ ಏನು ಬಳಸಿದರು, ಅವನೇನು ಕಳುವು ಮಾಡಿದ್ದ 45 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸನ್ನು ರಿಕವರಿ ಮಾಡಿದ್ದಾರೆ, ನಿಯರ್ಲಿ 6,75,000 rupees. ಹೀಗೆ ಇವನ ಹಿನ್ನೆಲೆಯನ್ನು ನೋಡಿದಾಗ ಇವನು ಕೂಡ ಇಂಟರ್ ಸ್ಟೇಟ್ ಇಂಟರ್ ಡಿಸ್ಟಿಕ್ ಅಫೆಂಡರ್ ಇದ್ದಾನೆ. ಇವನ ಮೇಲೆ ಹಳೆಯ 8 ಪ್ರಕರಣಗಳಿದ್ದಾವೆ. ಯಾದಗಿರಿಯಲ್ಲಿದೆ, ವಿಜಯಪುರದಲ್ಲಿದೆ, ರಾಯಚೂರಲ್ಲಿದೆ, ಹುಬ್ಬಳ್ಳಿಯಲ್ಲಿದೆ, ಬೆಳಗಾಮಲ್ಲಿದೆ, ಬಾಗಲಕೋಟೆಯಲ್ಲಿದೆ ಮತ್ತು ಈಗ ನಾವೇನು ಪತ್ತೆ ಮಾಡಿದ್ವಿ ಇದು RG ನಗರ, ಕಲಬುರಗಿ ನಗರದಲ್ಲಿ ಕೂಡ 2022ರಲ್ಲಿ ಇವನು ಅಪರಾಧ ಮಾಡಿದ್ದ. ಹೀಗೆ ಒಟ್ಟು 7 ಜನ ಆರೋಪಿಗಳನ್ನು ಬಂಧನ ಮಾಡಿ 33 ಸ್ಟೋಲನ್ ಬೈಕ್ಸ್, 55 ಗ್ರಾಮ್ ಗೋಲ್ಡ್ ಆರ್ನಮೆಂಟ್ಸ್, 380 ಗ್ರಾಮ್ ಸಿಲ್ವರ್ ಆರ್ನಮೆಂಟ್ಸ್ ಮತ್ತು ಕೃತ್ಯಕ್ಕೆ ಉಪಯೋಗಿಸಿದ ವಸ್ತುಗಳಿರ್ಬೋದು ಮತ್ತು ಮೊಬೈಲ್ ಫೋನ್ಸ್ ಅವುಗಳನ್ನೆಲ್ಲ ರಿಕವರಿ ಮಾಡಿದರೆ. ಹಾಗೆ ನಾನು ಎಲ್ಲ ನಮ್ಮ ತಂಡದವರಿಗೆ ಅಭಿನಂದಿಸ್ತಾ ಇದ್ದೀನಿ.